ಸೊ ಐ ಥಿಂಕ್ ನೀವು ಮುಧೋಳವರು ಮುಧೋಳ್ ಆ್ಯಂಡ್ ಮುಧೋಳ್ ಆ ದಿನಗಳು ಹೇಗಿತ್ತು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಬುದ್ಧಿ ಬಂದ ಮೇಲೆ ಪ್ರಪಂಚ ಹೆಂಗೆ ಕಾಣಿಸ್ತಾ ಇತ್ತು, ಏನಾಗಬೇಕಂತ ಹೊರಟ್ರಿ? ಸಣ್ಣವಿದ್ದಾಗ ರೀ, ಸಣ್ಣವಿದ್ದಾಗ ಐ ಸೀನ್ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ರೀ ಮುಧೋಳ ಮತ್ತು ರಾಮದುರ್ಗ ಅಂತ ರೀ. ಬೆಳಗಾವಿ ಅಂದರೆ ಮುಧೋಳು ಬ್ಯೂಟಿಫುಲ್ ಟೈಮ್ ಅಂದರೆ ಅಂದ್ರೆ ಈಗ ಹೆಂಗೆ ನೋಡ್ತೀನಿ, ಹಳೆ ಫೋಟೋಸ್ ಏನು ನೋಡ್ತೀನಿ ರೀ, ಅವು ಏನೂ ಇಲ್ಲ ರೀ. ಅಂದರೆ ಇನ್ ಟರ್ಮ್ಸ್ ಆಫ್ ಅಫ್ಕೋರ್ಸ್ ಡೆವಲಪ್ ಆಗ್ಯದ, ಬಟ್ ಮೊದಲು ಈಗ ಕೆಯೋಟಿಕ್ ಆಗ್ಬಿಟ್ಟಿದ್ರಿ ಎಲ್ಲ ಕಡೆ. ಯಾರು ನೋಡಿದ್ರು ಎಲ್ಲರೂ ಅವ್ರ ಲೈಫ್ನಾಗ ಏನೋ ಒಂದು ಪ್ರಾಬ್ಲಮ್ದಾರಿ ಇರಲಿ, ಅವ್ರ ಕೆಲಸ ಇರಲಿ, ಸಿಕ್ಕೊಂಡು ಅಡ್ಡಾಡ್ಲಿಕ್ಕೆ ಹತ್ಬಿಡ್ತಾರೆ. ಮೊದಲು ಹಂಗಿಲ್ಲ. ಮುಂದೆ ನಾವು ಹೋದ್ವಿ ಅಂದ್ರೆ ಯಾರೋ ಕರೆದು ಮಾತಾಡ್ಸೋರು ನಮಗೆ, ಬಾರೋ ಇಲ್ಲೇ ಎಲ್ಲಿ ಹೊಂಟಿ, ಹಿಂಗೆ ಒಂದು 10 ನಿಮಿಷ ಮಾತಾಡಿ ಕಳ್ಸೋರು. ಈಗ ಟೈಮ್ ಇಲ್ಲ ಅನ್ನಿಸ್ತದೆ ರೀ ಮಂದಿಗೆ ರೀ. ಎಲ್ಲಿ ಎಡವಿದ್ ನಾವು ಅಂತ, ಎಲ್ಲಿ ನಾವು ಎಡವಿದ್ವಿ ಅಂತ. ಟುವರ್ಡ್ಸ್ ಡೆವಲಪ್ಮೆಂಟ್ ಅದು ಬೇಕು ರೀ. ಬಟ್ ಇಂಥವೆಲ್ಲ ಅಂದ್ರೆ ಸಣ್ಣ ಸಣ್ಣ ನಾಸ್ಟಾಲ್ಜಿಯಾ ಅವು ಭಾಳ ಮಿಸ್ ಮಾಡ್ಕೋತೀವಿ ರೀ. ಅವಾಗ 50 ಪೈಸಾ ಕೊಟ್ಟು ಸೈಕಲ್ ತೊಗೋತಿದ್ವಿ ರೆಂಟಿಗೆ. ಇಡೀ ಒಂದು ಊರು ರೌಂಡ್ ಹಾಕಿ ಬರ್ತಿದ್ವಿ, 1 ತಾಸು 2 ತಾಸು. ಸೊ ಅಂಥವೆಲ್ಲ ಅದಾವ್ರಿ. ಈಗ ಅಂಥವು ಏನಿಲ್ಲ ರೀ. ಈಗ ಬರೀ ಡಿಜಿಟಲೈಸ್ಡ್ ಆಗ್ಬಿಟ್ಟು ಸ್ವಲ್ಪ ಅಲ್ವಾ, ಪಕ್ಕದಲ್ಲೇ ಇದ್ರೂ. ಹೌದು ರೀ. ಇಲ್ಲಿ ಯಾವುದೋ ಡಿಜಿಟಲಿ ಆ್ಯಪಲ್ಲಿ ಯಾವುದೋ ಸೈಕಲ್ ಓಡಿಸ್ತಾ ಇರ್ತೀವಿ. ಹೌದು ರೀ. ರಿಯಲ್ ಸೈಕಲಿಗೆ ಮರ್ಯಾದೆ ಇದ್ರಾಗ ಗೇಮ್ದಾಗ ಆಡ್ತಿರ್ತೀವಿ. ಹಂಗೆ ಪ್ಲಸ್ ಅವಾಗ ಸಿಗೋ ಫುಡ್ ಪ್ಲಸ್ ಇವಾಗ ಸಿಗೋ ಫುಡ್ ರೀ ಭಾಳ ಇದು ಅದ. ಅಂದ್ರೆ ಅವಾಗ ಇದು ಏನೇನೋ ಚಿಗಳಿ ಅಂತ ಬರ್ತಿದ್ದು, ಚಿಗಳಿ. ಅದು ಇನ್ನೊಂದು ಒಬ್ಬರು ಅಜ್ಜ ಬರ್ತಿದ್ದ ನಮ್ಮ ಸ್ಕೂಲ್ ಕಡೆ, ಐ ಮಿಸ್ ಹಿಮ್ ಅ ಲಾಟ್. ಒಂದು 20-30 ಥರದ್ದು ಇದು ತೊಗೊಂಬರ್ತಿದ್ದ ಅವ. ಅಂದ್ರೆ ಹಿಂಗೆ ಸೈಡ್ಸ್ ಅಂದರೆ ಹುಡುಗರಿಗೆ ತಿನ್ಲಿಕ್ಕೆ ಇಮ್ಲಿ ಆಗಿರ್ಬೋದು, ಅದು ಆಗಿರ್ಬೋದು. ಇಮ್ಲಿದೇ ಒಂದು 2-3 ವರ್ಷನು ಅವು ಶೇಂಗಾ ಬರ್ತಾವೆ, ಶೇಂಗಾ ಗ್ರೀನ್ ಶೇಂಗಾ ಅಂಥವೆಲ್ಲ ತೊಗೊಂಬರು. ₹1 ಇಷ್ಟ ಹಾಕ್ಕೊಡೋನು, ಹಿಂಗೆಲ್ಲ ಅದೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ. ಈಗ ತಿನ್ಬೇಕಂದ್ರೂ ಸಿಗಂಗಿಲ್ಲ. ಹೌದು ಹೌದು. ಸೊ ಗ್ರೋಯಿಂಗ್ ಇಯರ್ಸ್, ಐ ಥಿಂಕ್ ನಾವೆಲ್ಲರೂ ಚಿಕ್ಕವರಿದ್ದಾಗ ಅಪ್ಪ ಅಮ್ಮಂದರು ಇಲ್ಲ ಸುತ್ತಮುತ್ತ ಇರೋರೇ ಕೀ ಕೊಡ್ತಾ ಇರ್ತಾರೆ, ಇವ್ರು ಇದ್ರಲ್ಲಿ ಚೆನ್ನಾಗಿದ್ದಾರೆ, ಈ ಕಡೆಗೆ ನುಗ್ಸು, ಆ ಕಡೆ ನುಗ್ಸು, ಇದು ಮಾಡು ಅಂತ. ಸೊ ಅರ್ಲಿ ಡೇಸ್ ನಿಮ್ಮ ಕಿವಿಗೆ ಬಿದ್ದಿದ್ದು ವಿಚಾರಗಳೇನು? ಬಿಕಾಸ್ ಐ ಸಿ ಇನ್ನು ಮುಂದೆ ಹೋಗ್ತಾ ನೀವು BA ಮತ್ತು LLB ಅಲ್ಲಿವರೆಗೂ ಬಂದು LLBನಲ್ಲೂ 5th ಇಯರ್ ನೀವು ಡ್ರಾಪ್ ಔಟ್ ಅಂತೆಲ್ಲ ಆದ್ರಿ. ತುಂಬ ಮುಂದಕ್ಕೆ ಹೊಟ್ಟೋಗಿದ್ದೀವಿ. ಅದಕ್ಕಿಂತ ಮುಂಚೆ ಹಿಂದಕ್ಕೆ ಹಿಂಗೆ ಮಾಡ್ತಾರೆ 10 ಸೆಕೆಂಡ್. ಹೌದು ರೀ. ಸಣ್ಣವಿದ್ದಾಗ ಹಾಗೆ ಜಸ್ಟ್ ಲೈಕ್ ಎನಿ ಅದರ್ ಕಿಡ್, ನಂದು ನಾರ್ಮಲ್ ಚೈಲ್ಡ್ಹುಡ್ ಅದೇ ರೀ. ಅಂಥ ಪರಿ ಏನು ನಾರ್ಮಲ್ ಅಂದರೆ ವಾವ್ ಅಂದ್ರೆ ಏನು ಅಷ್ಟೇ, ಮುಂಜಾನೆ ಶಾಲೆಗೆ ಹೋಗು ಬಾ. ನಂಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ನಂಗೆ ಸ್ಟೇಜ್ ಫಿಯರ್ ಭಾಳ ಇತ್ತು ರೀ. ನಮ್ಮ ಮಮ್ಮಿ ನನಗೆ ಇದು ಮಾಡಿಸೋರು, ಏನು ಫ್ಯಾನ್ಸಿ ಡ್ರೆಸ್ ಮಾಡಿಸೋರು. ಫ್ಯಾನ್ಸಿ ಡ್ರೆಸ್ಸಿಗೆ ಹೋಗು, ಅದು ಮಾಡಿ ಪಾಪೆಲ್ಲ ರೆಡಿ ಮಾಡೋಕ್ಕೆ. ಸೈನ್ಸ್ ಎಕ್ಸಿಬಿಷನ್ದಾಗ ಆಕಿನೂ ಹೆಲ್ಪ್ ಮಾಡೋಕ್ಕೆ. ಅಮ್ಮ ಹೆಸರು ಸರಿತಾ ಅಂತ. ಮಸ್ತ್ ಮಾಡೋರು. ಆಕಿಗೆ ಭಾಳ ಇತ್ತು, ಆಕಿನ ಕಾಲೇಜ್ ಟೈಮು ಸ್ಕೂಲ್ ಟೈಮ್ದಾಗ ಭಾಳ ಆ್ಯಕ್ಟಿವ್ ಇದ್ಲು. ಸೊ ಅದಕ್ಕಿಂತ ಆಕೆ ಪುಷ್ ಮಾಡ್ತಿದ್ದ, ಬೇಡ ಬೇಡ ಬೇಡ. ಅದು ನನಗೆ ಗುರ್ತಿದ್ದಿಲ್ಲ ಅವಾಗ ಲೈಕ್ ನಾವು ಹಿಂಗೆ ಅದಕ್ಕೆ ಯೂಸ್ ಆಗಿದ್ದು ಅಂದರೆ ಈಗ ಸ್ವಲ್ಪ ಇರಂಗಿಲ್ಲ ಅಂತ. ಅವಾಗೆಲ್ಲ ಹೆಂಗೆ ಸಿಂಗಿಂಗ್ ಮಾಡಿಸ್ತಿದ್ರು, ಡ್ಯಾನ್ಸಿಂಗ್ ಮಾಡಿಸ್ತಿದ್ರು, ಹಾಗೆ ಎಲ್ಲ ನಾರ್ಮಲ್. ಸೊ ಅವಾಗ ಸ್ಕೂಲ್ ಟ್ರಿಪ್ಪಿಗೆ ಒಂದು ಸಲ ಕಳಿಸಿಲ್ರಿ ಅಷ್ಟೇ. ನನಗೆ ಎಷ್ಟು ಎದೆ ಬಡ್ಕೊಂಡು ಹತ್ತೀನಿ, ಕಳಿಸ್ರು ವಾಟರ್ ಪಾರ್ಕಿಗೆ ಹೊಂಟಾರ, ಕಳಿಸ್ರು ₹700. ಬೇಡ ಬೇಡ. ಎಲ್ಲರೂ ಹೋಗಿದ್ರು ಕ್ಲಾಸ್ನಾಗ 50 ಜನ, 56 ಮಂದಿ, ಒಬ್ಬ ಹೋಗಿದ್ದಿಲ್ಲ ರೀ ನಾನು. ಅದೊಂದು ಭಾಳ ಒಮ್ಮೆ ಹಂಗೆ ಕಾಡ್ತಿರ್ತದೆ. ಅವಾಗ ಏನಾರ ಮಾಡಿರ್ಬೋದು ನಮ್ಮ ದೋಸ್ತರು. ಅವಾಗ 5th 6th ಇದ್ವಿ ಅವಾಗ. ಮನೆಯಲ್ಲ ಯಾರನ್ನ ಕೇಳಿದ್ರೆ ಕೆಲಸ ಆಗೋದು? ಅಪ್ಪನ ಅಮ್ಮನ? ಹಾಂ, ಇಬ್ಬರ ಮಧ್ಯ ಯಾರನ್ನ ಕೇಳಿದ್ರೆ ನಿಮಗೆ ಬೇಕಾಗಿರೋದು ಸಿಕ್ಕಿರೋದು? ಅವಾಗ ಟಿಲ್ 10th ಅಮ್ಮ, ಪೋಸ್ಟ್ 10th ಅಪ್ಪ. ವಾಟ್ ಚೇಂಜ್ಡ್? ಹಾಂ, ಏನು ಬದಲಾಯಿತು? ಅದು ಹಂಗೆ ರೀ. ಅದು ಗ್ರೋಯಿಂಗ್ ಅಪ್ ಡಿವೋರ್ಸ್ ಆಯ್ತು ಪಪ್ಪ ಮಮ್ಮಿದು. ಸೊ 10th ಇದ್ದಾಗ ಆಯ್ತು. ಸೊ ಹಂಗೆ ಸಾರಿ, ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ಬಿಕಾಸ್ ನಿಮ್ಮ ವಯಸ್ಸೆಲ್ಲ ಅಂದರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಆಯಿತು. ನಾನು ಚಿಕ್ಕವಳಿದ್ದಾಗಲೇ ಮನೆಯಲ್ಲಿ ಅದನ್ನು ನೋಡಿದ್ದೆ. ನಮ್ಮ ಅಪ್ಪನೂ ಸಡನ್ನಾಗಿ ಬರೋರು, ನಮ್ಮಮ್ಮ ಬರಬೇಡ ಅಂತ ಕಳಿಸೋರು. ಅಂದರೆ ಆ ಟೈಮಲ್ಲೆಲ್ಲ ನಮ್ಗೆ ಏನು ನಡೀತಾ ಇದೆ ಅಂತ ಅರ್ಧ ಹಾಕೋ ಮುಂಚೆ ಏನೇನೋ ಕಣ್ಣು ಮುಂದೆ ಬರೋದು. ಬಟ್ ಐ ಥಿಂಕ್ ಇಟ್ ಬ್ರೇಕ್ಸ್ ಅಸ್ ಅಲ್ಲ. ಅಂದರೆ ಇಲ್ಲೇ ಯಾವುದೋ ಬೇರೆ ಸಿನಿಮಾ ಓಡ್ತಾ ಇರುತ್ತೆ, ಪಕ್ಕದ ಮನೆಗೆ ಹೋದ್ರೆ ಅಲ್ಲಿ ಟೆಂಪ್ಲೇಟೇ ಬೇರೆ ಇರುತ್ತೆ. ಅದು ನನಗೆ ಒಮ್ಮೆ ರಿಯಲೈಸ್ ಆಯ್ತು. ಅಂದರೆ ಇಷ್ಟು ದಿವ್ಸ ಇಂಥವು ಇನ್ಸಿಡೆಂಟ್ ಎಲ್ಲ ನಾವು ಟಿವಿಯಾಗ ನೋಡಿದ್ವಿ, ಪಿಕ್ಚರ್ದಾಗ ನೋಡಿದ್ವಿ, ಎಲ್ಲೋ ಕೇಳಿದ್ವಿ. ಅವೇ ನಮ್ಮ ಲೈಫ್ದಾಗ ಆದಾಗ ಅಲ್ಲೊಂದು ರಿಯಾಲಿಟಿ ಚೆಕ್ ಕೊಡ್ತದೆ ರೀ. ಸೊ ಐ ಆಮ್ ವೆರಿ ಗ್ಲಾಡ್ ದಟ್ ಅದು ಅಂದರೆ ಸಮ್ ಥಿಂಗ್ಸ್ ಆರ್ ಮೆಂಟ್ ಟು ಹ್ಯಾಪನ್. ನೀವು ಎಷ್ಟೇ ನೀವು ಇದು
ಅದು ಚೇಂಜ್ ಮಾಡ್ಲಿಕ್ಕೆ ಹೋದ್ರೂ ಆಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಸಮಥಿಂಗ್ ದ ಮೆಂಟ್ ಟು ಹ್ಯಾಪನ್. ಅವು ಈಗ ನಾ ಇಲ್ಲಿ ಬಂದು ಕೂತೀನಿ ಅಂದ್ರೆ ಆ ಟೈಮ್ದಾಗ ಆ ಥಿಂಗ್ ಆಗಿರಬೇಕು, ಅದಕ್ಕೆ ಬಂದು ಕೂತೀನಿ. ಅವಾಗ ಅದು ಆಗಿದ್ದಿಲ್ಲ ಅಂದ್ರೆ ಈಗ ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ಎಷ್ಟು ನಿಜ ಅಲ್ಲ. ಅದೇ ನೀವು ಹೇಳಿದಕ್ಕೆ ಒಂದು ಚಿಕ್ಕ ಕತೆ ಐತಿ ಕೇಳಿರ್ತೀರ. ಒಂದು ಊರಲ್ಲಿ ಒಂದು ರೈತನ ಮನೆಯಲ್ಲಿ ಕುದುರೆ ಸಡನ್ನಾಗಿ ಓಡೋಗ್ಬಿಡ್ತಂತೆ ಮನೆಯಿಂದ. ಪಕ್ಕದ ಮನೆಯವ್ರು ನೋಡಿದ್ರಂತೆ, ಅಯ್ಯೋ ಪಾಪ ನೋಡು ಗ್ರಾಚಾರ, ಕುದುರೆ ಓಡೋಗ್ಬಿಡ್ತಂತ. ರೈತ ಹೌದಾ ಇರ್ಬೋದೇನೋ ಅಂದಂತ. ಸ್ವಲ್ಪ ದಿನ ಆಗಿದ್ಮೇಲೆ ಓಡೋಗಿದ್ದು ಕುದುರೆ ಇನ್ನು 3 ಕುದುರೆನ ಹಿಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂತಂತೆ. ಅವು ಪಕ್ಕದ ಮನೆಯವ್ರು ಹೇಳಿದ್ರಂತೆ, ನೋಡೋ ಅದೃಷ್ಟ. ಹೌದಾ ಇರ್ಬೋದೇನೋ. ಸ್ವಲ್ಪ ದಿನ ಆಯ್ತಂತೆ, ರೈತನ ಮಗ ಕುದುರೆ ಏರ್ತೀನಿ ಅಂದ್ಬಿಟ್ಟು ಓಡ್ಸೋಕೆ ಸ್ಟಾರ್ಟ್ ಮಾಡಿ ಹಿಂಗೆ ಓಡಿಸ್ತಾ ಏನೋ ಆಗಿ ಬಿದ್ದು ಕಾಲು ಮುರ್ಕೊಂಡಂತೆ. ಅಯ್ಯೋ ಮತ್ತೆ ದುರ್ದೈವವೇ ಅಂತ ಪಕ್ಕದ ಮನೆಯವ್ರು ಅಂದಂತೆ. ರೈತ ಅಂದಂತೆ ಇರ್ಬೋದೇನೋ. ಸ್ವಲ್ಪ ದಿನ ಆದಮೇಲೆ ಊರಿಗೆ ಆ ಟೈಮಲ್ಲಿ ಯುದ್ಧ ನಡೀತಾ ಇತ್ತಂತೆ. ಮನೆಯಿಂದಲೂ ಇಬ್ಬರು ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಾಗ ಈ ರೈತನ ಮಗನ ಕಾಲೇ ಸರಿ ಇಲ್ವಲ್ಲ, ಬೇಡ ಅಂತ ಬಿಟ್ಟೋದ್ರಂತೆ. ಆವಾಗ ಓಹೋ ಅದೃಷ್ಟ ನೋಡಿದ್ಯಾ ಅಂತ. ಅಂದರೆ ಈ ಕತೆ ಏನು ಹೇಳತ್ತಂದರೆ, ನಮಗೆ ಇಡೀ ಪಿಕ್ಚರ್ ಕಾಣಿಸಿರಲ್ಲ ನಮ್ಮ ಲೈಫಿಂದು. ಆ ಒಂದೊಂದು ಘಟನೆನೂ ಇನ್ಯಾವುದಕ್ಕೋ ರೆಡಿ ಮಾಡ್ತಾ ಇರತ್ತೆ. ಅದನ್ನು ನೋಡೋ ದೃಷ್ಟಿಕೋನ ನಮಗಿದೆಯಾ, ಅಥವಾ ಏನೇ ಆದ್ರೂ ಆಗಲಿ ಬಿಡು ಇರ್ಬೋದೇನೋ, ಅಥವಾ ನಮ್ಮಲ್ಲಿ ಐ ಥಿಂಕ್ ಒಂದು ಮಾತಿದೆಯಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ಇದೆ. ಸೊ ಇದೆಲ್ಲದರ ಮಧ್ಯೆ ಈ ಕಥೆ ಇದೊಂದಾದರೆ, ನೀವು ಹೇಳಿದ್ರಲ್ಲ ಅದು ಯಾವುದೋ ಘಟನೆ ಇನ್ನಕ್ಕೂ ಆಗಿರುತ್ತೆ, ಇನ್ನೆಲ್ಲೋ ನಮ್ಮನ್ನು ಮುಂದಕ್ಕೆ ತಳ್ಳೋದಕ್ಕೆ ಅಂತ. ಸೊ ಈ ರೀತಿ ರಿಫ್ಲೆಕ್ಷನ್ಸ್ ಇನ್ನೂ ಆ ನಂಬಿಕೆ ದೃಢ ಆಗೋ ಹಾಗೆ ನಡೆದಿರೋ ಒಂದಷ್ಟು ಘಟನೆಗಳು ಯಾವುದು ನಿಮ್ಮ ಲೈಫಲ್ಲಿ? ಅದೊಂದು ಇದು ಆತ್ರಿ. ಅಂದ್ರೆ ನನಗೆ ಹಿಂಗೆ ಲೆಸನ್ಸ್ ಭಾಳ ಚಲೋ ಕಲಿಸ್ಕೊಟ್ಟಾರ. ಅಂದ್ರೆ ಇದು ಪೋಸ್ಟ್ 10th ಆದಮೇಲೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು. ಅಂದರೆ ಹೆಂಗಂದ್ರೆ ಈ ಇನ್ಸಿಡೆಂಟ್ ಆದಮೇಲೆ ಅಜ್ಜಿ ಅಂದ್ಲು, ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಎಲ್ಲ ಬರ್ದದಪ್ಪ ಅವನು, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲ ಬರ್ದದ. ನಿಮ್ಮ ರಿಯಾಕ್ಷನ್ ಏನಿತ್ತು? ನಾನು ಸಣ್ಣವಿದ್ದೆ ರೀ, ನಂಗೆ ಗುರ್ತಿರ್ಲಿಲ್ಲ ಏನು ಮಾತಾಡ್ತಿ ಬಿಡ. ಬಟ್ ನಾವು ವೆನ್ ವಿ ಥಿಂಕ್ ಆ್ಯಂಡ್ ವೆನ್ ವಿ ಇದು ಮಾಡಿದಾಗ ಗುರ್ತಾಗ್ತದೆ, ಕರೆಕ್ಟ್ ಅದ. ಯಾಕಂದ್ರೆ ಸಣ್ಣವ್ರು ಇದ್ದಾಗಿಂದ ನಮಗೆಲ್ಲ ಲೈಫ್ ಲೆಸನ್ಸ್ ಕೊಟ್ಕೋತ ಬಂದಾರೆ. ವಿ ಜಸ್ಟ್ ರಿಫ್ಯೂಸ್ ಟು ಟೇಕ್ ದೆಮ್. ಹಿಂಗೆ ಆಗಂಗಿಲ್ಲ ಅಂತ. ಬಟ್ ಅವು ಒಂದಲ್ಲ ಒಂದು ಸರಿ ಹಿಟ್ ಆಗ್ತವೆ. ಆಮೇಲೆ ವೆನ್ ಐ ಬಾಲ್ಡ್ ಆದಮೇಲೆ, ಸೊ ಆ್ಯಟ್ ವೆರಿ ಸ್ಮಾಲ್ ಏಜ್ ಹೇರ್ ಫಾಲ್ ಸ್ಟಾರ್ಟ್ ಆದ್ರಿ. 22 ಇದ್ದೆ ಅವಾಗ ಸ್ಟಾರ್ಟ್ ಆಯ್ತು. ಅವಾಗ್ಲೂ ಅಜ್ಜಿ ಹೇಳಿದರು, ಇರ್ಲು ಎಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಂದ್ಬಿಟ್ಲ ಅಜ್ಜಿ. ನಿಂದ ಬಾಡಿನ ಇದು ಎದಕ್ಕೆ ಮಾನಸಿಕ ಆಗ್ತಿ ಅಂದ್ರೆ ನಂಗೆ ಅವಾಗ ಇದಾಗ್ಬಿಡ್ತು. ಅಂದ್ರೆ 23-24 ಬಾಲ್ಡ್ ಯಾರು ಆಗ್ತಾರೆ, ಅದ್ರ ಬಾಲ್ಡ್ನೆಸ್ ಅಂದ್ರೆ ಅಂಕಲ್ಸ್ದ ಆಗ್ತಾರಂತ ನಮಗಿತ್ತು. ಸೊ ಅಟ್ ಅ ವೆರಿ ಸ್ಮಾಲ್ ಏಜ್ 23-24 ಆಯ್ತು. ಅಜ್ಜಿ ಅಂದ್ಲು, ಇಲ್ಲೋ ನಿಂದ ಬಾಡಿ ಅದ, ನಿಂದೆ ಅದ, ಎಲ್ಲಾದ್ರು ಬಾಡಿ ಬೇರೆ ಬೇರೆ ತಪ್ಪವನ, ಅಕ್ಸೆಪ್ಟ್ ಮಾಡು, ಮೂವ್ ಆನ್ ಆಗ್ಬಿಡು. ಅಕ್ಸೆಪ್ಟ್ ಮಾಡಿಕೊಂಡೆ, ಆ್ಯಂಡ್ ದೆನ್ ಪ್ರಾಬ್ಲಮ್ ಇಲ್ರಿ ನನಗೆ. ಭಾಳ ಆಳದ ಮಾತು ಹೇಳಿದಿರ. ಐ ಥಿಂಕ್ ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಶುರುವಾಗದೆ ನಾವು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಅದನ್ನು ಆಲ್ ಇಟ್ ಟೇಕ್ ಈಸ್ ಒಂದು 10 ನಿಮಿಷ ಅಳ್ರಿ, ಅಕ್ಸೆಪ್ಟ್ ಮಾಡ್ಕೊಂಬಿಟ್ರಿ, ಮುಗೀತು. ಇನ್ ದಿ ಎಂಡ್, ಅಟ್ ದಿ ಎಂಡ್ ನಮ್ದ ಬಾಡಿ ಅದು. ಸೋಟ್ರು ಅಲ್ಲ, ನಮ್ಮದೇ ದೇಹ ನಾವೇ ಒಪ್ಕೊಂಡಿಲ್ಲ ಅಂದರೆ ಬೇರೆದವ್ರು ಅದಕ್ಕೆ ಒಪ್ಕೋತಾರೆ. ಅದಕ್ಕೆ ಆವಾಗಿಂದ ನಾ ಈಗ ಸ್ಟ್ಯಾಂಡಪ್ ಬರೀಬೇಕಾದ್ರೂ ಅದಕ್ಕೆ ಹೆಸರು ಅದನ್ನ ಇಟ್ಟಿನಿ, ಬಾಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಸೊ ಹಿಂಗದ. ವೆರಿ ನೈಸ್.